ಕನ್ನಡ ಮಾತನಾಡು ಅಂದಿದ್ದಕ್ಕೆ ಉತ್ತರ ಭಾರತದ ಹೋಟೆಲ್ ಸಿಬ್ಬಂದಿಯೊಬ್ಬರು ಹಲ್ಲೆಯನ್ನ ನಡೆಸ್ತಾರೆ. ಕನ್ನಡದಲ್ಲಿ ಮಾತಾಡು, ಹಿಂದಿ ನೈ ಕನ್ನಡ ಬಾತ್ ಕರೋ ಅದಕ್ಕೇನೆ ಅವ್ರು ಕೈ ಎತ್ತಿದ್ದು. ಬಿಕಾಮ್ ಮಾಡಿದ್ದೀನಿ, 4 ವರ್ಷದಿಂದ ಝೊಮ್ಯಾಟೊ ಮಾಡ್ತಾ ಇದ್ದೀನಿ. ಮನೆ ಪರಿಸ್ಥಿತಿ, ಅಪ್ಪನಿಗೆ ಶುಗರ್ ಇದೆ, ನನ್ನ ಮೇಲೆ ನನಗೆ ಕುಟುಂಬ ಇರೋದಣ್ಣ. ಈಗ ನಾನು ದುಡಿದ್ರೇನೆ ಮನೆಗೆ ಸಾಕ್ಬೇಕು. ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಕಾಶ್ ಡಿ ರಾಂಪುರ್. ಒಂದು ವಿಡಿಯೋ ಕಳೆದ 4-5 ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಕನ್ನಡ ಮಾತನಾಡು ಅಂದಿದ್ದಕ್ಕೆ ಕನ್ನಡದ ಯುವಕನ ಮೇಲೆ ಉತ್ತರ ಭಾರತದ ಹೋಟೆಲ್ ಸಿಬ್ಬಂದಿಯೊಬ್ಬರು ಹಲ್ಲೆಯನ್ನು ನಡೆಸ್ತಾರೆ. ಈ ಒಂದು ಘಟನೆಗೆ ವ್ಯಾಪಕ ವಿರೋಧಗಳು, ಖಂಡನೆಗಳು ಕೂಡ ವ್ಯಕ್ತವಾಯಿತು. ಹಾಗಿದ್ರೆ ಅವತ್ತು ಘಟನೆ ಯಾಕಾಯಿತು, ಅದರ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಹಲ್ಲೆಗೆ ಒಳಗಾಗಿರುವಂತಹ ಫುಡ್ ಡೆಲಿವರಿ ಬಾಯ್ ನವೀನ್ ಇದ್ದಾರೆ ನಮ್ಮ ಜೊತೆ. ನವೀನ್ನೇ ಮಾತನಾಡಿಸ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್. ಸ್ವಾಗತ ಅಣ್ಣ. ಏನಾಯಿತು ಅವತ್ತು ಘಟನೆ? ಅವತ್ತು ಏನೊಂದು ಆರ್ಡ್ರ್ ತಗೊಳ್ಳೋಣ ಅಂತ ಹೋಗಿದ್ದೆ ರೆಸ್ಟೋರೆಂಟಿಗೆ. ಅಂಥ ಸಮಯದಲ್ಲಿ ಅರ್ಧ ಗಂಟೆಯಿಂದ 3/4 ಗಂಟೆಯಿಂದ ವೆಯ್ಟ್ ಮಾಡಿದ್ದೆ ಒಂದು ಆರ್ಡ್ರಿಗೆ. ಅವ್ರಿಗೆ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರಿ ಅಂತ ಇಷ್ಟೇ ಹೇಳಿದ್ದು ನಾನು. ಅವರು ಅದಕ್ಕೆ ಆರ್ಡ್ರ್ ಕೊಡಲ್ಲ, ಕ್ಯಾನ್ಸಲ್ ಮಾಡ್ಕೊ ಹೋಗು ಅಂತ ಅಂದ್ಬಿಟ್ಟು ಆರ್ಡ್ರ್ ತೆಗೆದು ಎಸೆದ್ರು. ಎಸ್ದಿದ ತಕ್ಷಣ ನನ್ನ ಹೊರಗಡೆ ಹೋಗು ಅಂತಲೂ ಹೇಳಿದ್ರು. ನನಗೆ ಅದೊಂದು ಸ್ವಲ್ಪ ಇನ್ಸಲ್ಟ್ ಆಯಿತು. ನಂಗೆ ಸ್ವಲ್ಪ ಬೇಜಾರಾಗೋಯ್ತು. ನನಗೆ ಅದು ತಡ್ಕೊಳಕ್ಕಾಗಲಿಲ್ಲ. ಇಷ್ಟೊತ್ತು ವೇಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ರಿ, ಇಷ್ಟೊತ್ತು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ರಿ ಅಂತಲೂ ಹೇಳಿದ್ರು. ನಮಗೆ ಅದು ತಡ್ಕೊಳಕ್ಕಾಗಲಿಲ್ಲ. ಈಗ ನನಗೆ ಅಂತ ಅಲ್ಲ, ಇನ್ನೊಬ್ರಿಗೂ ಹಿಂಗೆ ಹೇಳಿರ್ತಾರೆ, ಅವ್ರಿಗೂ ಹಿಂಗೆ ಹೇಳಿರ್ತಾರೆ, ಇನ್ನೊಬ್ರಿಗೂ ಡೆಲಿವರಿ ಪರ್ಸನ್ಸ್ಗಳಿಗೆ. ಅವತ್ತು ನೀವು ಎಷ್ಟು ಗಂಟೆಗೆ ಅಲ್ಲಿಗೆ ಹೋದ್ರಿ? ಸುಮಾರು ಅರ್ಧ ಗಂಟೆ ನಾನು ವೇಟ್ ಮಾಡಿದೆ ಅಂತ ಹೇಳ್ತಾ ಇದ್ರಿ. ಹೋಗ್ತಾ ಇದ್ದ ಹಾಗೇನೆ ಒಂದು ಸ್ವಲ್ಪ ಅವ್ರ ನಿಮ್ಮನ್ನ ಬೇರೆ ರೀತಿಯಲ್ಲಿ ನೋಡುವಂಥದ್ದಾಗಲಿ ಅಥವಾ ಮಾತನಾಡುವಂಥದ್ದು ಆಯಿತಾ, ಅಥವಾ ನೀವು ಲೇಟ್ ಆಯ್ತಲ್ಲ, ಯಾಕೆ ಇನ್ನೂ ಇಷ್ಟೊಂದು ಲೇಟು ಅಂತ ಹೇಳಿ ನೀವು ಕನ್ನಡದಲ್ಲಿ ಮಾತನಾಡಿದ್ದಕ್ಕೇನೆ ಅವನು ಹಿಂದಿಯಲ್ಲಿ ಮಾತನಾಡಿ ಅಂತೇಳಿ ತಾಕೀತು ಮಾಡಿದ್ದ, ಹೇಗೆ? ಅವರು ಈಗ ನಾವು ಹೋದಾಗ ರೆಸ್ಟೋರೆಂಟಿಗೆ ಅದೆಲ್ಲ ಅವ್ರದ್ದು ನಂದು ಎಲ್ಲ ಮಾತುಕತೆ ಆಗಿತ್ತು. ಮಾತುಕತೆ ಆದಮೇಲೆ ನಾನು ಅವ್ರಿಗೆ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದೆ. ನಾನು ಅವ್ರಿಗೆ ಕನ್ನಡದಲ್ಲಿ ಮಾತಾಡಿ ಅಂತ, ಅವರು ಅದಕ್ಕೇ ಕೈ ಎತ್ತಿದ್ರು. ನನಗೂ ಇನ್ನೂ ಒಂದು ಸ್ವಲ್ಪ ಇದಾಯಿತು, ನನಗೊಂದು ಸ್ವಲ್ಪ ಇನ್ಸಲ್ಟ್ ಆಗೋಯ್ತು. ಕೈ ಎತ್ತಿದ್ರು, ಅಲ್ಲೇ ವೀಡಿಯೋದಲ್ಲೆಲ್ಲ ಐತೆ. ಕೈ ಎತ್ತಿದ ತಕ್ಷಣ ನನಗೊಂದು ಸ್ವಲ್ಪ ಇದಾಗೋಯ್ತು. ಅಲ್ಲಿ ಇದ್ರು ಝೊಮ್ಯಾಟೊ ಡೆಲಿವರಿ ಪರ್ಸನ್ಸ್ಗಳೆಲ್ಲ ಇದ್ರು ಅಲ್ಲೇ, ಅವರು ನೋಡಿದ್ದಾರೆ ಕೈ ಎತ್ತಿದ್ದು. ಅದಾದಮೇಲೆ ನಾನು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟೆ. ಕನ್ನಡದಲ್ಲಿ ಮಾತಾಡು, ಹಿಂದಿ ನೈ ಕನ್ನಡ ಬಾತ್ ಕರೋ ಅಂತ ನಾನು ಹಿಂಗೆ ಹೇಳ್ಬಿಟ್ಟೆ. ಅದಕ್ಕೇನೆ ಅವ್ರು ಕೈ ಎತ್ತಿದ್ದು. ಅದರಿಂದನೇ ಸ್ಟಾರ್ಟ್ ಆಗಿರೋದಲ್ಲಿ. ಇನ್ನು ಹಿಂದಿಯಲ್ಲಿ ಅವರು ನಿಮ್ಮನ್ನ ಬೈದ್ರಾ ಅಥವಾ ನಿಮ್ಮನ್ನ ಕೆರಳಿಸುವಂಥ ರೀತಿಯಲ್ಲಿ ಅವ್ರು ಏನಾದ್ರು ನಡೆದುಕೊಂಡ್ರಾ, ಹೇಗೆ? ಅವರು ಹಿಂದಿ ಮಾತಾಡೋದು ನನಗೇನು ಅಷ್ಟೊಂದು ಅರ್ಥ ಆಗ್ತಾಯಿತ್ತಿಲ್ಲ, ಅಷ್ಟೊಂದು ಬರೋದಿಲ್ಲ ಹಿಂದಿ ನನಗೆ. ಅವ್ರು ಏನೇನು ಮಾತಾಡ್ತಾಯಿದ್ರು ನನಗೆ ಅರ್ಥ ಆಗ್ತಾಯಿತ್ತಿಲ್ಲ. ಅದಕ್ಕೆ ಹಿಂದಿ ಬೇಡ, ಕನ್ನಡ ಬಾತ್ ಕರೋ ಅಂತ ನಾನು ಹಿಂಗೆ ಹೇಳಿದ್ದು. ಎಷ್ಟು ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಇದ್ದೀರಿ? ಏನು ಓದ್ಕೊಂಡಿದ್ದೀರಿ? ಮನೆಯ ಪರಿಸ್ಥಿತಿ ಹೇಗಿದೆ? ನಾನು ಓದಿರೋದು ಬಿ ಕಾಮ್ ಮಾಡಿದ್ದೀನಿ. 4 ವರ್ಷದಿಂದ ಝೊಮ್ಯಾಟೊ ಮಾಡ್ತಾ ಇದ್ದೀನಿ. ಮನೆ ಪರಿಸ್ಥಿತಿ, ಅಪ್ಪನಿಗೆ ಶುಗರ್ ಇದೆ, ನಾನು ಒಬ್ಬನೇ ಸಾಕ್ಬೇಕೀಗ. ಈಗ ಅವ್ರನ್ನ ಸಾಕಬೇಕಲ್ಲ, ಅದಕ್ಕೋಸ್ಕರ ಈಗ ಆ ಕೆಲಸನೂ ಇಲ್ಲ ನನಗೆ ಮಾಡೋಕ್ಕೆ. ಈಗ ಕೆಲಸ ಮಾಡೋಕ್ಕೂ ಭಯ ಪಡ್ತಾ ಇದ್ದೀನಿ ನೈಟು. ಯಾಕೆ ಈಗ ಮತ್ತೆ ಕೆಲಸಕ್ಕೆ ಹೋಗ್ತಾ ಇಲ್ವಾ? ಇಲ್ಲ, ಹೋಯ್ತಿಲ್ಲ, 4 ದಿವಸ ಆಯಿತು. ಏನಕ್ಕೆ? ಅದೇ ಭಯಕ್ಕೆ. ಈ ಇನ್ಸಿಡೆಂಟ್ ಆದಮೇಲೆ ಯಾರಾದರೂ ನಿಮ್ಮನ್ನು ಹೆದರಿಸುವಂಥದ್ದು ಆ ಥರದ್ದೇನಾದರೂ ಇನ್ಸಿಡೆಂಟ್ಸ್ಗಳಾಯ್ತಾ? ಎದುರಿಸುವಂತ ಅಲ್ಲ ಅಣ್ಣ, ನನಗೆ ಒಂದು ಸ್ವಲ್ಪ ಅದು ಭಯ ಆಗ್ತೈತೆ, ಏನಾಗುತ್ತೋ ಏನು. ಆಮೇಲೆ ಒಬ್ಬನೇ ಓಡಾಡ್ತಾ ಇರ್ತೀನಿ ನೈಟ್ ಹೊತ್ತೆಲ್ಲ. ಅಂಥ ಸಂದರ್ಭದಲ್ಲಿ ಈಗ ಏನಾರು ಆಯಿತು ಅಂದರೆ ಏನು ಮಾಡೋದು? ಈಗ ಒಬ್ಬೊಬ್ಬನೇ ನೈಟೆಲ್ಲ ಓಡಾಡ್ತಾ ಇರ್ತೀನಿ, ಯಾರೂ ಇರೋದಿಲ್ಲ ಅಂಥ ರೋಡ್ಗಳಲ್ಲಿ ಏನಾರು ಆಯಿತು ಅಂದರೆ. ಈ 4 ವರ್ಷದ ನಿಮ್ಮ ಈ ಒಂದು ಎಕ್ಸ್ಪೀರಿಯನ್ಸಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಘಟನೆ ಆಗಿದೆ ಅಂತ ಅನ್ಸುತ್ತೆ. ಇದು ಒಂದೇ ಸರಿ ಆಗಿರೋದು. ಇದಾದ್ಮೇಲೆ ಬಹುಶಃ ಮಾನಸಿಕವಾಗಿ ನೀವು ಕುಗ್ಗಿರ್ತೀರಿ, ಬೇಜಾರಲ್ಲಿ ಇರ್ತೀರಿ. ಮನೆಯಲ್ಲಿ ಏನು ಹೇಳ್ತಾರೆ? ಮನೇಲಿ ಕೆಲಸ ಮಾಡಬೇಡ, ಬಂದ್ಬಿಡು ಅಂತ ಹೇಳ್ತವ್ರೆ. ನೀನು ಮಾಡೋದು ಬೇಡ, ಅಲ್ಲಿ ಕೆಲಸ ಮಾಡೋದು ಬೇಡ, ಬಂದ್ಬಿಡು, ಇಸ್ಕೆಲ್ಲ ತಗೊಂಡು ಯಾಕೆ ಮಾಡ್ತೀಯಾ ಅಂತ ಬೈತಾಗುತ್ತವೆ. ಅವತ್ತು ಆ ಒಂದು ಹೋಟೆಲ್ ಹತ್ರ ಹೋದ್ರಿ, ಸುಮಾರು ಹೊತ್ತು ವೇಟ್ ಮಾಡಿದ್ರಿ, ಆನಂತರ ಮಾತು ಬೆಳೀತು, ಆಯಿತು. ಅದಾದಮೇಲೆ ಮತ್ತೆ
ಒಂದಿಷ್ಟು ಬೆಳವಣಿಗೆಗಳಾಯಿತು, ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಬಂದು ನಿಮ್ಮ ಬೆಂಬಲಕ್ಕೆ ನಿಂತು ಏನು ಅನ್ನಿಸ್ತು? ಬಂದಿದ್ದು ತುಂಬ ಖುಷಿ ಆಯ್ತು ಅಣ್ಣ. ನಮ್ಮ ಹಾಗೂ ಚಂದನ್ ಅಣ್ಣ ಹಾಗೂ ಚೇತನ್ ಅಣ್ಣ ಹಾಗೂ ಮತ್ತು ನಮ್ಮ ಇವರೆಲ್ಲ ಬಂದಿದ್ರು, ಅಬ್ಬಿ ಅವರು ಅಡ್ದಿರೆಲ್ಲ ಬಂದ್ಬಿಟ್ಟು ನನಗೆ ಸಪೋರ್ಟ್ ಮಾಡಿದ್ರು. ಆಗ ನೆಕ್ಸ್ಟ್ ಇನ್ನೊಂದ್ಸರಿ ಇಂಥ ಘಟನೆಗಳು ಯಾವತ್ತೂ ಆಗಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಸಪೋರ್ಟಿಗೆ ಬಂದಿದ್ರು. ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇಲ್ಲಿನ ನೀರು, ಇಲ್ಲಿನ ಆಹಾರ ಸೇವನೆ ಮಾಡಿ ಕನ್ನಡ ಮಾತನಾಡು ಅಂದಿದ್ದಕ್ಕೆ ಈ ರೀತಿಯ ಹಲ್ಲೆಗಳಾಗುತ್ತೆ. ಇದೊಂದು ಹಲ್ಲೆ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಯ ಘಟನೆಗಳಾಗಿದ್ದಾವೆ. ಸೊ ನಿಮ್ಮ ಈ ಒಂದು ಘಟನೆಯಲ್ಲಿ ಕನ್ನಡ ಪದ ಬಳಕೆ ಅಥವಾ ಕನ್ನಡ ಮಾತನಾಡು ಅಂದಿದ್ದಕ್ಕೆ ಈ ಒಂದು ಘಟನೆ ಆಗಿದೆ ಅಂತ ಹೇಳ್ತಾ ಇದ್ರಿ. ಇದರಿಂದ ಎಷ್ಟು ಬೇಜಾರಾಗಿದೆ? ಇದರಿಂದ ತುಂಬ ಬೇಜಾರಿದೆ. ಈಗ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ನಾವು ಈಗ ಕನ್ನಡದಲ್ಲಿ ಮಾತಾಡೋಕ್ಕಾಗುತ್ತಾ? ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ಕನ್ನಡದಲ್ಲಿ ಮಾತಾಡಿ ಅಂತ ಅಂದರೆ ನಮಗೆ ಸುಮ್ಮನೆ ಬಿಡ್ತಾರಾ? ಈಗ ನಮ್ಮ ರಾಜ್ಯದಲ್ಲಿ ನಮಗೆ ಕನ್ನಡ ಮಾತಾಡಿ ಅಂದಿದ್ಕೆ ಹೊಡಿತಾವ್ರೆ. ಇನ್ನು ಬೇರೆ ರಾಜ್ಯದಲ್ಲಿ ಹೆಂಗಿರ್ಬೇಕು? ಅಲ್ಲ, ಈಗ ಸಹಜವಾಗಿ ಬೇರೆ ಬೇರೆ ಭಾಗಗಳಿಂದ ಬಂದಂಥವ್ರಿಗೆ ಕನ್ನಡ ಇನ್ನೂ ಕಲಿಯುವ ಹಂತದಲ್ಲಿ ಕೂಡ ಇದ್ದಾರೆ. ಅಟ್ಲೀಸ್ಟ್ ಕನ್ನಡ ಬರೋದಿಲ್ಲ ಅಂತ ಹೇಳಿದರೆ ಅದನ್ನು ಒಂದು ರೀತಿಯಲ್ಲಿ ಪೊಲೈಟ್ ಆಗಿ ಮಾತನಾಡುವಂಥದ್ದು ಕೂಡ ಆಗಬೇಕಾಗಿತ್ತು ಅವರಿಂದ. ಸೊ ಹೇಗೆ ವರ್ತಿಸಿದ್ರು ನಿಮ್ಮ ಜೊತೆ? ಅವ್ರು ತುಂಬ ರೂಢಾಗಿದ್ರು ಅಣ್ಣ. ಅವರು ಕನ್ನಡ ಮಾತಾಡೋದಕ್ಕೇ ಕೈ ಎತ್ತುತ್ತವ್ರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದಕ್ಕೇ ಕೈ ಎತ್ತುತ್ತವ್ರೆ. ಸಹಜವಾಗಿ ಈಗ ಫುಡ್ ಡೆಲಿವರಿಯನ್ನು ಮಾಡ್ತಾ ಇರ್ತೀರಿ ನೀವು. ಬೆಳಿಗ್ಗೆ ಎಷ್ಟು ಗಂಟೆಗೆ ಈ ಒಂದು ಕೆಲಸವನ್ನು ಶುರು ಮಾಡ್ತೀರಿ, ಎಷ್ಟು ಗಂಟೆಗೆ ಎಂಡ್ ಮಾಡ್ತೀರಿ? ದಿನದ ಸಂಪಾದನೆ ಎಷ್ಟು ಆಗ್ತಾ ಇತ್ತು? ದಿವಸಕ್ಕೆ ಒಂದರಿಂದ 1,500 ಸಾವಿರ ಆಗೋದು. 300 ಇಂದ 400 ರುಪೀಸ್ ಪೆಟ್ರೋಲ್ ಹೋಗೋದು. ನಮ್ಮದು ಊಟದ ಖರ್ಚು ಅಂತ ಒಂದು 200 ರುಪೀಸ್ ಹೋಗೋದು ಊಟದ ಖರ್ಚು. 3 ಟೈಮು ಊಟ ಹೋಟ್ಲಲ್ಲೇ ಮಾಡಬೇಕು ನಾವು. ಇಂಥ ಸಂದರ್ಭದಲ್ಲಿ ಇವಾಗ ಅದೂ ಇಲ್ಲ ನಮಗೆ. ಈ ಜೀವನ ನಿರ್ವಹಣೆ, ಈ ಫುಡ್ ಡೆಲಿವರಿ ಏನು ಕೆಲಸ ಮಾಡ್ತಾ ಇದ್ದೀರಿ, ಜೀವನ ನಿರ್ವಹಣೆ ಆಗ್ತಾ ಇತ್ತಾ? ಮನೆಯಲ್ಲಿ ಯಾರೆಲ್ಲ ಇರ್ತಾರೆ? ಈಗ ನಿಮ್ಮ ದುಡಿಮೆ ಮೇಲೇನೆ ಜೀವನ ಅವಲಂಬನೆ, ಅಂದರೆ ಕುಟುಂಬ ಆಧಾರ ಆಗಿದೆಯಾ, ಹೆಂಗೆ? ನನ್ನ ಮೇಲೇನೆ ಕುಟುಂಬ ಇರೋದಣ್ಣ. ಈಗ ನಾನು ದುಡಿದ್ರೇ ಮನೆಗೆ ಸಾಕಬೇಕು. ಈಗ ನಾನು ಕೊಟ್ರೇ ಅವರು ಈಗ ಅಲ್ಲಿ ನೋಡ್ಕೊಳ್ಳೋದು ಮನೇಲಿ. ಈಗ ನಾನೇ ಕೊಡಲಿಲ್ಲ ಅಂದರೆ ಈಗ ಅವ್ರು ಏನು ಮಾಡ್ತಾರೆ? ಈಗ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಈಗ ಹೆಂಗೆ ನಡೀತಾ ಇದೆ ಹಾಗಿದ್ರೆ ಕುಟುಂಬ? ಯಾರು ದುಡಿತಾರೆ? ಈಗಲೂ ನಾನೇ ದುಡಿಬೇಕಣ್ಣ. ಈಗ ಯಾವ್ದಾರ ಒಂದು ಬೇರೆ ಕೆಲಸ ಹುಡುಕ್ಬೇಕು ಅಂದರೆ ಇಷ್ಟು ದಿವಸ ಅಂತ ಹುಡುಕ್ತಾನೆ ಇರಬೇಕು. ಈಗ ಝೊಮ್ಯಾಟೊ ಮಾಡ್ತಾ ಇದ್ವಿ, ಈಗ ಅದೇ ಇದ್ದಿದ್ದು ನಮಗೆ. ಈಗ ಅದೂ ಇಲ್ಲ ನಮಗೆ. ಈಗ ಮಾಡೋಕ್ಕೆ ಭಯ ಆಗ್ತಾಯಿದೆ ನನಗೆ. ಈಗ ಝೊಮ್ಯಾಟೊನ ಹೆಂಗೆ ಮಾಡೋದು ಅಂತ. ಈಗ ಸಾಮಾನ್ಯವಾಗಿ ನೀವು ಇಡೀ ಬೆಂಗಳೂರಲ್ಲಿ ಸುತ್ತಾಡ್ತಾ ಇರ್ತೀರಿ, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಕೆಲಸವನ್ನು ಮಾಡ್ತಾ ಇರ್ತೀರಿ. ಆದರೆ ನಿಮ್ಮ ಈ ಒಂದು ವರ್ಕ್ ರೋಲ್ ಹೇಗಿರುತ್ತೆ? ಏನೆಲ್ಲ ಫೇಸ್ ಮಾಡ್ತೀರಿ? ರಾತ್ರಿ ಹೊತ್ತು ಕೂಡ ಹೋಗ್ತಾ ಇರ್ತೀರಿ, ಕೆಲವರು ಅಡ್ಡಗಡ್ತಾರೆ, ಮೊಬೈಲ್ ಪೀಕುವಂಥದ್ದು, ಹಣ ದೋಚುವಂಥದ್ದು ಅದೆಲ್ಲವೂ ಕೂಡ ಮಾಡ್ತಿರ್ತಾರೆ. ಆ ಚಾಲೆಂಜಸ್ಸನ್ನು ನೀವು ಹೇಗೆ ಫೇಸ್ ಮಾಡ್ತೀರಿ? ನಿಮ್ಗೇನಾದರೂ ಅನುಭವಗಳಾಗಿದೆಯಾ ಈ ಹಿಂದೆ? ಈಗ ಮಾಡಿದಂಥ ಇದರಲ್ಲಿ ನಾವು ಒಂದು ನೈಟ್ ಹೊತ್ತು ಮಾಡ್ಬೇಕಾದ್ರೆ ಎಲ್ಲ ನಮಗೆ ಬರೋದು, ಅಡ್ಡ ಹಾಕೋದು, ಆರ್ಡ್ರ್ ಕಿತ್ಕೊಂಡವ್ರೆ. ಸುಮಾರು ಜನಕ್ಕೆ ಮೊಬೈಲು ಎಲ್ಲ ಕಿತ್ಕೊಂಡಿರೋದು ಇದ್ದಾವೆ. ಝೊಮ್ಯಾಟೊದವ್ರದ್ದು, ಸ್ವಿಗ್ಗಿ ಅವ್ರದ್ದು ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟು ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲೂ ಇವರು ನಮ್ಮ ರೆಸ್ಟೋರೆಂಟ್ ಅವರು ಈಗ ಒಂದು ಆರ್ಡ್ರ್ ಕೊಡೋಕ್ಕೆ ಇಷ್ಟೊತ್ತು ಮಾಡ್ತಾರೆ ಅಂದರೆ ನಮ್ಗೆ ಅದರಲ್ಲಿ ಸಿಗೋದೇ ಒಂದು 40-50 ರೂಪಾಯಿ ಸಿಗುತ್ತೆ. ಆ 50 ರೂಪಾಯಿ ಇಟ್ಕೊಬಿಟ್ಟು ನಾವು ಹೇಗೆ ಸಾಕ್ಸೋಣ ಹೇಳ್ರಿ? ಈಗ ನಿಮ್ಮ ಮೇಲೆ ಹಲ್ಲೆ ಆಗಿತ್ತು, ಸಂಬಂಧಪಟ್ಟಂತಹ ಆ ಫುಡ್ ಡೆಲಿವರಿ ಮಾಡುವಂಥ ಕಂಪನಿಗೆ ದೂರನ್ನು ಕೊಟ್ಟಿದ್ರ? ಜೊತೆಗೆ ನಿಮ್ಮ ಪರವಾಗಿ ಸಾಕಷ್ಟು ಸಂಘಟನೆಗಳು ಕೂಡ ನಿಮ್ಮ ಬೆನ್ನಿಗೆ ನಿಂತುಕೊಳ್ತು. ಸೊ ಪೊಲೀಸ್ ಠಾಣೆಗೆ ದೂರು ಕೊಡುವಂಥದ್ದು, ಆ ಕಂಪನಿಗೆ ದೂರು ಕೊಡುವಂಥದ್ದು, ಆ ಥರದ್ದು ಏನಾದರೂ ಆಯಿತಾ? ಆ ಕಂಪ್ನಿ ಮೇಲೆ ಇದ್ರ ಮೇಲೆ ಕೊಟ್ಟಿದ್ದೀವಿ. ಅವ್ರ ಹೋಟ್ಲವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಮೇಲೆ FIR ಎಲ್ಲ ಆಗಿದೆ. ಓಕೆ, ನೀವು ದೂರು ಕೊಟ್ಟ ಆದಮೇಲೆ ಈಗ ಹೋಟೆಲ್ನ ಮಾಲೀಕರಾಗಲಿ ಸಂಬಂಧಪಟ್ಟಂಥವ್ರು ಬಂದು ನಿಮ್ಮನ್ನು ಕ್ಷಮೆ ಕೇಳುವಂಥದ್ದು ಅಥವಾ ಆಗಿರೋ ತಪ್ಪನ್ನು ನಾವು ತಪ್ಪಾಗಿದೆ ಅಂತ ಒಪ್ಕೊಂಡು ನಿಮ್ಮ ಜೊತೆ ಕ್ಷಮೆ ಕೇಳುವಂಥದ್ದು, ಆ ಥರದ್ದು ಬೆಳವಣಿಗೆಗಳಾಯ್ತು? ಕ್ಷಮೆ ಕೇಳಿದ್ದಾರೆ ಅಣ್ಣ. ಇವರು ಓನರ್ ಅವರು ಕೇಳಿದ್ದಾರೆ, ಕ್ಷಮೆ ಕೇಳಿದ್ದಾರೆ ಬಂದು. ಅವ್ರ ಹುಡುಗರು ಕೇಳಿಲ್ಲ ಅಷ್ಟೇ. ಈಗ ಹಲ್ಲೆ ಮಾಡಿದಂಥವ್ರು ನಿಮ್ಮ ಹತ್ರ ಬಂದಿಲ್ಲ. ಅವ್ರು ಕೇಳಿಲ್ಲ. ಅವರು ಏನು ಹೇಳಿದರು? ಅವರು ಸಿಕ್ಕೇ ಇಲ್ಲ ಅಣ್ಣ ನಮಗೆ.
ಓಕೆ, ಈಗ ಕೆಲಸಕ್ಕೆ ಹೋಗದೆ ಎಷ್ಟು ದಿನ ಆಯಿತು? ಒಂದು 4 to 5 days ಆಯ್ತು. ಓವರಾಲ್ ಆಗಿ ಈ ಇನ್ಸಿಡೆಂಟ್ ಆದಮೇಲೆ ನಿಮ್ಮ ಮಾನಸಿಕ ಸ್ಥಿತಿ ಹೆಂಗಿದೆ? ಈಗ ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ತುಂಬ ಭಯ ಆಗ್ತೈತೆ ನನಗೆ. ಈಗ ರೋಡಲ್ಲಿ ಓಡಾಡೋಕ್ಕೂ ಭಯ ಆಗ್ತೈತೆ. ಈಗ ನನಗೆ ಯಾರು ಏನು ಮಾಡ್ಬಿಡ್ತಾರೆ ಅಂತ ಭಯ. ಈಗ ನಿಮ್ಮ ರೀತಿಯದ್ದೇ ಸಮಸ್ಯೆಯನ್ನು ಸುಮಾರು ಸ್ವಿಗ್ಗಿ, ಝೊಮ್ಯಾಟೊ, ಫುಡ್ ಡೆಲಿವರಿ ಬಾಯ್ಗಳು ಕೂಡ ಅನುಭವಿಸ್ತಾ ಇರ್ತಾರೆ. ಸೊ ನೀವು ಫೀಲ್ಡಲ್ಲಿ ಕೂಡ ಇರ್ತೀರಿ. ಆಗಲೇ ನಾನು ಕೇಳ್ತಾ ಇದ್ದೆ, ಯಾವ ಥರದ್ದೆಲ್ಲ ಚಾಲೆಂಜಸ್ಗಳನ್ನು ನೀವು ಫೇಸ್ ಮಾಡ್ತೀರಿ ಅಂತ ಹೇಳಿ. ಸೊ ಸಹಜವಾಗಿ ನಿಮ್ಮ ಈಗ ಫುಡ್ ಡೆಲಿವರಿ ಮಾಡುವಂಥ ಫ್ರೆಂಡ್ಸ್ಗಳು ಕೂಡ ಈಗ ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅವರು ಏನು ಹೇಳಿದರು ಮತ್ತು ಏನು ಮಾತನಾಡ್ತಾ ಇದ್ರು? ಅವರು ನೀನೇನು ಮಾಡಬೇಡ ಮಗ, ನೀನೇನು ಹೆದರಬೇಡ, ನಾವು ಇರ್ತೀವಿ ಅಂತಲೂ ಹೇಳೋರೆ. ಈಗ ಒಬ್ಬ ಡೆಲಿವರಿ ಪರ್ಸನ್ಸ್ಗೆ ಏನೇ ತೊಂದರೆ ಆದರೂ ಎಲ್ಲ ಡೆಲಿವರಿ ಪರ್ಸನ್ಸ್ಗಳು ಬಂದೇ ಬರ್ತಾರೆ. ಈಗ ಅವ್ರಿಗೆ ಊಟ ತಲುಪಿಸ್ಬೇಕು ಅಂತಲೇ ನಮ್ಮದು ಇರೋದು ಕೆಲಸ. ಅವ್ರಿಗೆ ಹೊಟ್ಟೆ ಊಟ ಅಂತ ಬುಕ್ ಮಾಡಿರ್ತಾರೆ. ಈಗ ಅಷ್ಟು ಅವರ್ ವೇಟ್ ಮಾಡಿಬಿಟ್ಟು ನಾವು 2 ಅವರ್ಗೆ ಒಂದ್ಸರಿ ತೊಗೊಂಡೋಗಿ ಕೊಟ್ಟರೆ ಡೆಲಿವರಿಗೆ ನಮ್ಗೆ ಏನು ಇರುತ್ತೆ ಹೇಳ್ರಿ? ಸಹಜವಾಗಿ ಈ ಒಂದು ಆನ್ಲೈನ್ ಫುಡ್ ಡೆಲಿವರಿ ಮಾಡುವಂತಹ ಹುಡುಗರ ಕಷ್ಟ ಹೇಗಿರುತ್ತೆ ಅನ್ನುವಂಥದ್ದನ್ನ ಬಹುಶಃ ನವೀನ್ ಕೂಡ ವಿವರಣೆಯನ್ನ ಕೂಡ ಕೊಟ್ಟರು. ಜೊತೆಗೆ ಈ ಒಂದು ಇನ್ಸಿಡೆಂಟ್ ಏನಾಗಿದೆ, ಇನ್ಸಿಡೆಂಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ಒಂದ್ ರೀತಿಯಲ್ಲಿ ಮಾನಸಿಕವಾಗಿ ಒತ್ತಡಕ್ಕೆ, ಮಾನಸಿಕವಾಗಿ ಒಂದ್ ರೀತಿಯಲ್ಲಿ ಅತಂತ್ರದ ಸ್ಥಿತಿಯಲ್ಲಿದ್ದಾರೆ. ಮುಂದೇನು ಮಾಡಬೇಕು ಅನ್ನುವಂತ ಯೋಚನೆಯಲ್ಲಿದ್ದಾರೆ. ಘಟನೆಯಿಂದ ಸಾಕಷ್ಟು ಬೇಸರಗೊಂಡಿದ್ದಾರೆ. ಈ ಕೆಲಸವನ್ನೇ ಬೇಡ ಅಂತ ಹೇಳಿ ಅವರು ಮನೆಯವರು ಕೂಡ ಹೇಳ್ತಾ ಇದ್ದಾರೆ. ಸೊ ಬದಲಿ ಕೆಲಸವನ್ನ ಕೂಡ ಹುಡುಕ್ತಾ ಇದ್ದಾರೆ. ಕೇವಲ ಕನ್ನಡ ಮಾತನಾಡು, ನನಗೆ ಹಿಂದಿ ಅರ್ಥ ಆಗೋದಿಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಆ ಹೋಟೆಲ್ ಸಿಬ್ಬಂದಿಗೆ. ಏಕಾಏಕಿಯಾಗಿ ನನಗೇನೆ ಕನ್ನಡ ಮಾತನಾಡು ಅಂತೀಯ ಅಂತ ಹೇಳಿ ಕೋಪಗೊಂಡು ಹೋಟೆಲ್ ಸಿಬ್ಬಂದಿ ಹಲ್ಲೆಯನ್ನ ಮಾಡ್ತಾರೆ. ಬಹುಶಃ ಈ ರೀತಿಯ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಆ ಒಂದು ಹೋಟೆಲ್ನ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟಂತಹ ಪಾಲಿಕೆಯ ಅಧಿಕಾರಿಗಳಿಗೆ ಜೊತೆಗೆ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಒಂದಿಷ್ಟು ಬೆಳವಣಿಗೆಗಳಾದವು, ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಆದ್ರೆ ಆ ಒಂದು ಉತ್ತರ ಭಾರತದ ಹೋಟೆಲ್ ಸಿಬ್ಬಂದಿಯ ಆ ದುರಹಂಕಾರ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಇಷ್ಟೆಲ್ಲಾ ಬೆಳವಣಿಗೆಗಳಾಯ್ತು, ಹೋಟೆಲ್ನ ಮಾಲೀಕರೇ ಬಂದು ಖುದ್ದು ಕ್ಷಮೆಯನ್ನ ಕೇಳಿದ ಬಳಿಕವೂ ಕೂಡ ಆ ಒಬ್ಬ ಸಿಬ್ಬಂದಿ ಬಂದು ಕ್ಷಮೆಯನ್ನ ಕೇಳಲಿಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಅಹಂಕಾರ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ನವೀನ್ನ ಕುಟುಂಬ ಪರಿಸ್ಥಿತಿ ಕೂಡ ತುಂಬಾ ಹೇಳಿಕೊಳ್ಳುವಷ್ಟು ಇಲ್ಲ. ಆರ್ಥಿಕವಾಗಿ ಸಂಕಷ್ಟದಲ್ಲಿ ಕೂಡ ಇದ್ದಾರೆ. ಆ ಕುಟುಂಬಕ್ಕೆ ನೆರವಾದಂಥವ್ರು ಅಥವಾ ಜೀವನದ ಬಂಡಿಯನ್ನ ಸಾಗಿಸ್ತಾ ಇದ್ದಂಥವ್ರು, ಹೊತ್ಕೊಂಡು ಹೋಗ್ತಾ ಇದ್ದಂಥವ್ರು ನವೀನ್. ಈಗ ಕೆಲಸವನ್ನ ಬಿಟ್ಟಿದ್ದಾರೆ, ಬದಲಿ ಕೆಲಸವನ್ನ ಕೂಡ ನೋಡ್ತಾ ಇದ್ದಾರೆ. ಮನೆಯಲ್ಲಿ ಕೂಡ ಗಾಬರಿ ಆಗಿದ್ದಾರೆ. ಒಂದ್ ರೀತಿಯಲ್ಲಿ ಈ ಘಟನೆ ಆದ ಬಳಿಕ ಒಂದ್ ರೀತಿಯ ಸಂಕಷ್ಟಕ್ಕೆ ಕೂಡ ಸಿಲುಕಿದ್ದಾರೆ. ಬಹುಶಃ ಬೆಂಗಳೂರಿನಲ್ಲಿ ಕೇವಲ ಇದು ಒಂದು ಘಟನೆ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಭಾಷೆಯ ವಿಚಾರವಾಗಿ ಸಾಕಷ್ಟು ಘಟನೆಗಳಾಗಿದ್ದಾವೆ. ಇಂತಹ ಘಟನೆಗಳಿಗೆ ಕಡಿವಾಣ ಬೀಳಬೇಕು. ಜೊತೆಗೆ ಕನ್ನಡ ಭಾಷೆಯನ್ನ ಬಳಕೆ ಮಾಡಿ ಅಂತ ಏನು ಒತ್ತಾಯ ಮಾಡುವಂಥದ್ದಲ್ಲ, ಆದ್ರೆ ಕಲಿಬೇಕು ಅನ್ನುವಂತಹ ಮನವಿಯನ್ನು ಕೂಡ ಆಗಾಗ ಕೂಡ ಕೇಳಿ ಬರ್ತಾ ಇರುತ್ತೆ. ಬಹುಶಃ ಈ ಒಂದು ಘಟನೆಯಿಂದ ನವೀನ್ ಒಂದ್ ರೀತಿಯಲ್ಲಿ ಬೇಸರಗೊಂಡಿದ್ದಾರೆ. ಅವರ ಪರವಾಗಿ ಸಾಕಷ್ಟು ಜನ ಕೂಡ ನಿಂತಿದ್ದಾರೆ. ಇದು ಇವತ್ತಿನ ಪಬ್ಲಿಕ್ ಟಿವಿಯ ಡಿಜಿಟಲ್ ವಿಶೇಷ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.